ಆಮೇಲೆ ನಾನು ಯೂಸ್ವಲ್ ಚಪಾತಿ ಹಾಲೊಳಗೆ ಹಾಕ್ಕೊತೇನೆ. ಸ್ಮೂತ್ ಆಗ್ತವೆ, ಆಮೇಲೆ ಒಂಥರ ಚಲೋ ಟೇಸ್ಟ್ ಆಗ್ತವೆ. ಸ್ವಲ್ಪ ಕೆನೆ ಐತಿ ಸೋಸ್ಕೊಂಡು ಹಾಕ್ಕೊತೇನೆ. ಆಮೇಲೆ ಚಪಾತಿ ಮ್ಯಾಕ್ಸಿಮಮ್ ನಾನು ಗೋಧಿ ಹಿಟ್ಟು ಗೋಧಿ ಬೀಸ್ಕೊಂಡೇ ಮಾಡ್ತೇನೆ. ಈ ಪ್ಯಾಕೆಟ್ ಹಿಟ್ಟು ಅಷ್ಟು ತಿನ್ನೋಂಗಿಲ್ಲ. ಏನರ ಎಮರ್ಜೆನ್ಸಿ ಸಿಕ್ಕೇ ಇಲ್ಲ, ಮಾಡಬೇಕಾಗಿತ್ತು, ಅರ್ಜೆಂಟ್ ಇತ್ತಂದ್ರೆ ವೆರಿ ರೇರ್, ಐ ಥಿಂಕ್ 6 ತಿಂಗಳಿಗೆ ಒಮ್ಮದು ಹಂಗಾಗಿರ್ಬೋದು. ಇಲ್ಲಾಂದ್ರೆ ನಾನು ತರಕ್ಕೆ ಹೋಗಂಗಿಲ್ಲ. ಅವು ಗೋಧಿ ಇಲ್ಲಂತೂ ನಮ್ಮ ಕಡೆ ಅಷ್ಟು ಚಲೋ ಸಿಗೋಂಗಿಲ್ಲ, ಯಾಕಂದರೆ ಇಲ್ಲಿ ಯಾರು ತಿನ್ನೋಂಗಿಲ್ಲ. ಬಟ್ ಹೆಂಗಿದ್ರೂ ಇಲ್ಲಿ ಇವತ್ತು ಗೋಧಿನ ತೊಗೊಂಡು ಬೀಸ್ಕೊಂಡ್ಬರ್ತೇನೆ ನಾನು. ಅಲ್ಲೇ ಮಿಕ್ಸ್ ಮಾಡುತ್ತೇನೆ. 2 ಉಳ್ಳಾಗಡ್ಡಿ, 1 ಮೂಲಂಗಿ, 1 ಬದನೆಕಾಯಿ, 2 ಟೊಮೆಟೊ ಇವನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೋತೀನಿ. ಆಮೇಲೆ ಒಗ್ಗರಣೆ ಹಾಕ್ತೀನಿ. ನಾಷ್ಟಕ್ಕೆ ಪಡ್ಡು ಮಾಡೋದು ಸ್ಕಿಟ್ ರೆಡಿ ಐತಿ. ಸ್ವಲ್ಪ ಚಟ್ನಿ ಒಂದು ರೆಡಿ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಚಟ್ಪಟ ಈ ಉಳ್ಳಾಗಡ್ಡಿ ಹಾಕ್ತೀನಿ. ಆಮೇಲೆ ಮೂಲಂಗಿ ಹಾಕ್ತೀನಿ. ಸ್ವಲ್ಪ ಟೊಮೆಟೊ, ಬದನೆಕಾಯಿ ಅವೆಲ್ಲ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಆಮೇಲೆ ಬದನೆಕಾಯಿ ಸಣ್ಣಗೆ ಹಚ್ಕೊಂಡೇನೆ. ಬದನೆಕಾಯಿ ಅಂತ ಒಂದು ಸ್ವಲ್ಪ ಗ್ರೀನ್ ಕಲರ್ ಅದು ಸ್ವಲ್ಪ ಎಡಿ ಹಾಕ್ಸ್ಕೊಬೇಕು. ಇಲ್ಲಾಂದ್ರೆ ಒಳಗೆ ಬೀಜ ಇದು ಇಷ್ಟ ಆಗಲ್ಲ ನಮಗೆ. ಬದನೆಕಾಯಿ ಬೇಗನೆ ಫ್ರೈ ಆಗ್ತವೆ. ಅಂದರೆ ಅದು ಜಾಸ್ತಿ ನಮ್ಮ ಕಡೆ ಅವು ಕರ್ಕರ್ಕಿ ತೆಗೆದು ಬರ್ತಿರ್ತಾರೆ, ಇದು ಭಾಳ ಇರ್ತವೆ, ಎಲ್ಲರೂ ಆಗ್ತವೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ ಮೆಣಸು ಸ್ವಲ್ಪ ನೀರು ಹಾಕ್ತೀನಿ. ಖಾರ ಖಾಲಿ ಆಗುತ್ತೆ. ಪುಡಿ ಒಂದು ಬಾಟಲಲ್ಲಿ ತೆಗೆದಿಟ್ಕೊತೀನಿ. ಇದು ಬ್ಯಾಡಗಿ ಪುಡಿ ಭಾಳ ಟೇಸ್ಟಿ ಐತಿ. ಒಂದು ಸ್ವಲ್ಪ ಖಾರ ಇದೆ, ಕಲರ್ ಅಂತೂ ಸೂಪರಾಗಿ ಬರ್ತೈತಿ. ನಮ್ಮ ಮನೆ ಒಳಗೆ ಇದ್ದರೆ ಮತ್ತು ಕಲರ್ ನೋಡೋದು ರೆಡ್ ಆಗಿರ್ತದೆ ಅಂದರೆ ಖಾರ ಭಾಳ ಇರ್ತೈತೆ ಅಂತಂದು. ಬಟ್ ಇದು ಖಾರ ಇದೆ, ಟೇಸ್ಟ್ ಐತಿ, ಆರಾಮ ಅನಿಸ್ತೈತಿ. ಇಲ್ಲಿ ಬಿಸಿಲಿಗೆ ಸ್ವಲ್ಪ ಖಾರ ಹೆಚ್ಚಾದ್ರೆ ತ್ರಾಸ ಭಾಳ ಆಗ್ತೈತಿ. ಅದೇನೋ ಕೆಮ್ಮು ಭಾಳ ಬರ್ತೈತಿ ಇಲ್ಲಿ ಖಾರಕ್ಕೆ. ಒಂದು 1/2 ಟೀ ಸ್ಪೂನ್ ಅಷ್ಟೇ ಪಲ್ಯ ಖಾರ ಹಾಕ್ತೀನಿ. ಅದಕ್ಕೂ ಕರಿಬೇವು ಹಾಕ್ಕೊತೀನಿ. ಮತ್ತೆಲ್ಲ ಮಾಡಿದ್ರೆ ಇಷ್ಟ ಆಗ್ತೈತಿ, ಯಾವ ರೀತಿ ನಮಗೆಲ್ಲ ಖಾರ ಇದೆ. ಈಗ ನೋಡಿರಿ ಒಣ ಕೊಬ್ಬರಿ ಮತ್ತು ಕಸಕಸಿ ಇದೈತಿ, ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದು ನಾನು. ಈ ಥರ ಪಲ್ಯ ಮಾಡಿದಾಗ ಗ್ರೇವಿ ಇರೋದ್ರಿಂದ ಸ್ವಲ್ಪ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ.
ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕೊಬ್ಬರಿ ಶೇಂಗಾ ಪುಟಾಣಿ ಹಾಕಿ ನೋಡಿರಿ. ಚಟ್ನಿಗೆ ಕೊಬ್ಬರಿ ಪುಟಾಣಿ ಉಪ್ಪು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೇನೆ ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ. ಆ್ಯಪಲ್ ಸ್ನ್ಯಾಕ್ಸ್ ಬಿಟ್ಟೇನೆ. ಇದು ಚಟ್ನಿ ರೆಡಿ ಆಗೈತಿ. ಆಮೇಲೆ ಗ್ರೀನ್ ಟೀ ರೆಡಿ ಮಾಡಿಟ್ಟೇನೆ. ಇಲ್ಲೇ ಕುಡಿಯೋಕೆ ಬಿಸ್ಕೆಟ್ ಹಾಕಿಟ್ಟೇನೆ. ಈಗ ಚಪಾತಿ ಮಾಡಿಬಿಡ್ತೀನಿ. ನಾವಿಟ್ಟು ಒಂದು 45 ಮಿನಿಟ್ಸ್ ಆಯ್ತಂತ ಇವು ಪಲ್ಯ ಚಟ್ನಿ ಎಲ್ಲ ಮಾಡೋದ್ರಾಗ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಒಂದು ಅಂಟ್ಕೋಬಾರ್ದು ಅಂತಂದು ಆಮೇಲೆ ಸ್ಮೂತ್ ಆಗ್ತವೆ ಎಣ್ಣೆ ಹಚ್ಚಿದ್ರೆ. ಒಳಗೆ ತುಪ್ಪ ಹಚ್ಚಿರ್ತಾನೆ, ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ತಾನೆ. ಈ ಥರ ಹಿಂಗೆ ಫೋಲ್ಡ್ ಮಾಡಿದರೆ ಎಲ್ಲಿ ಸುಟ್ಟಿರೋಂಗಿದ್ದಾವೆ ಅಲ್ಲಷ್ಟೇ ಸುಟ್ಟಿರೋದು. ಫುಲ್ ಇದ್ರ ಕಟ್ಟಕ್ಕಾಗ್ತಿಲ್ಲ. ಆಮೇಲೆ ಚಲೋ ಉಬ್ತಾವೆ. ಅದ್ರ ಮೇಲೆ ಒಂದು ಸ್ವಲ್ಪ ಭಾರ ಬಿದ್ದಂಗೆ ಹಾಗೆ ಒಳ್ಳೆ ಪಪ್ಸ್ ಥರ ಆಗಿರ್ತಾವೆ ಚಪಾತಿ. ಲೈನ್ ನೋಡಿರಿ ಲೇಯರ್ಸ್. ಇವನ್ನ ಬಿಸಿದು ಹಿಂಗೆ ಫೋಲ್ಡ್ ಮಾಡಿಡ್ಬೋದು. ಸ್ವಲ್ಪ ಹಿಂಗೆ ಇಡ್ಬೋದು. ಫಸ್ಟ್ ಏನೂ ಎಣ್ಣೆ ಹಚ್ಚಿಲ್ಲ. ಆಮೇಲೆ ಇದು ಬೀಡಿನ ಹಂಚು ಐತೆ ದೋಸೆ ನಿನ್ನ ರಾತ್ರಿ ದೋಸೆ ಮಾಡಿದ್ದೆ. ಅದ್ರೊಳಗೆ ಮಾಡಕ್ಕೇ ಇಲ್ಲ. ಕೆಬ್ಬನ ಹಂಚೋದು ಹಿಂದಲ್ಲಿ ಏನು ಮಾಡೋದು. ನೋಡಿರಿ ಹಾಲು ಹಾಕಿದ್ದಕ್ಕೆ ಎಕ್ದಮ್ ಸಾಫ್ಟ್ ಆಗ್ತವೆ. ಈ ಬೇಕ್ರಿ ಒಳಗದು ಅದೇನದು ದಿಲ್ಕುಶ್ ಅದು ಮಾಡ್ತಾರಲ್ಲ ಮ್ಯಾಲಿನ ಲೇಯರ್ ನೋಡ್ರಿ ಹಂಗೆ ತಿನ್ಬೇಕು ಅನ್ನಿಸ್ತೈತಿ. ಹಂಗೆ ಆಗ್ತೈತಿ. ಫಸ್ಟಿಗೆ ಎಣ್ಣೆ ಹಚ್ಚಕ್ಕೆ ಹೋಗ್ಬಾರ್ದು. ತಾನ ಉಬ್ಬಾಗ್ತೈತಿ. ನಾನು ತುಪ್ಪ ಹಾಕ್ತೇನೆ. ಮನೆಯೊಳಗೆ ಮಾಡಿ ತುಪ್ಪ ಹಾಕಿದ್ವಿ ನೋಡ್ರಿ. ಏನು ಮುದ್ದೆ ಇಲ್ಲ. ಈಗ ಮಾತಾಡ್ತೇನೆ. ಈಗ ಆಗಂತೂ 900 ಆಡ್ಸಿಲ್ಲ. ಪಟಪಟ ಹಾಕಿಸ್ತೇನೆ. ಗ್ಲಾಸ್ ಬೇಕಾಗಿತ್ತು. ಲೇಯರ್ಸ್ ಆಗಿತ್ತು. ನಾನು ನನ್ನ ಸಲುವಾಗಿ ಸುಲ್ಕ ಮಾಡತ್ತೇನೆ. ಆಯಿಲ್ ಫ್ರೀ. ನನಗಿಷ್ಟನೇ ಇವು. ಹಂಚು ಕಾಗದೈತಿ. ಜಸ್ಟ್ 1 ನಿಮಿಷ ಮಾಡಿ